ಇಲ್ಲಿ ನಮ್ಮ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಏನೋ ಒಳ್ಳೆ ಬುದ್ಧಿ ಕಲ್ತಿದ್ದಾರೆ, ಬಿಟ್ಬಿಡ್ಬೋದು ಅಂತ ಇಲ್ಲಿ ತನಕನೂ ಜನ ಶಾಂತವಾಗಿದ್ರು ಒಂದು ವಾರದಿಂದ. ಈಗ ನೋಡ್ರೆ ಮತ್ತೆ ಗಲಾಟೆ ಆಗದ ಅಂತಂದ್ರ ಏನೋ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ನಾವು ಬಿಡೋದೇ ಇಲ್ಲ, ಏನು ಮಾಡ್ತೀರಿ ಮಾಡಿ ಅಂತ ಕೂತ್ಬಿಟ್ಟಿದ್ದಾರೆ. ನಾನು ಹೇಳ್ತೀನಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬ್ರಗ, ನೀವ್ ಹೆಚ್ಚು ರೈತರು ಹೆಚ್ಚು ಅಂದ್ರೆ ರೈತರೇ ಹೆಚ್ಚು. ಇವತ್ತು ನಾವು ಅನ್ನ ತಿನ್ಕೊಂಡು ನಿಂತಿದೀವಿ ಅಂದ್ರೆ ಶಕ್ತಿ ಬರಬೇಕು ಅಂದ್ರೆ ರೈತರೇ ಕಾರಣ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಹೇಳೋದೇನಂದ್ರೆ, ದಯವಿಟ್ಟು ಈ ಹಿಟ್ಲರ್ ಕೆಲಸ ಬಿಟ್ಬಿಟ್ಟು ಒಳ್ಳೆಯ ಮುಖ್ಯಮಂತ್ರಿ ಆಗಿ ಅಭಿವೃದ್ಧಿ ಮಾಡ್ಕೊಂಡು ಹೋದ್ರ ನಮ್ಮ ರೈತರಿಗೂ ಒಳ್ಳೇದು, ಜನಸಾಮಾನ್ಯರಿಗೂ ಒಳ್ಳೇದು. ಯಾಕೆ ಈ ತರ ಮಾಡ್ತಾ ಇದ್ದಾರೆ? ಮತ್ತೆ 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 ಗಲಭೆ ಶುರು ಅಂದ್ರೆ ಮತ್ತ ಏನಿದು ಅರ್ಥ? ಹಂಗಾರೆ ಇವ್ರ ಹತ್ರ ಸಾವಿರಾರು ಕೋಟಿ ಇದೆ ಅಂತ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ ಸ್ವಾಮಿ? ಸಾವಿರಾರು ಕೋಟಿ ಇದ್ರು, ಲಕ್ಷಾಂತರ ಕೋಟಿ ಇದ್ರು ಒಂದ್ಸತಿ ಮಣ್ಣೊಳಗೆ ಕೊಂಟೋಗ್ಬೇಕು. ಮಣ್ಣೇ ನಮ್ಮ ಪ್ರಾಣ, ಮಣ್ಣಲ್ಲೇ ನಮ್ಮ ಜೀವ ಹೋಗುತ್ತೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ಗ ಸಾವನ್ನ ಯಾರು ನೆನೆಸ್ಕೋತಾರೆ ಮೇಡಮ್, ಅವ್ರು ಯಾರಿಗೂ ಮೋಸ ಮಾಡಲ್ಲ, ಅವ್ರು ಯಾರಿಗೂ ಅನ್ಯಾಯ ಮಾಡಲ್ಲ, ಅವ್ರು ಯಾವತ್ತಿದ್ರು ಸತ್ಯದ ಪರ ಹೋರಾಟ ಮಾಡ್ತಾರ. ಯಾರು ಸಾವನ್ನ ನೆನೆಸ್ಕೊಳ್ಳಲ್ವೋ ಅವ್ರು ಯಾವತ್ತಿದ್ರು ಹಿಟ್ಲರ್ ಕೆಲಸ ಮಾಡ್ತಾರಂತ ನನ್ನದೊಂದು ಹೇಳಿಕೆ, ಅಂತ ನಿಜವಾದಂತ ಹೇಳಿಕೆ ಇದು. ನೋಡಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ, ಇನ್ನೊಂದು 3 ತಿಂಗಳಿರ್ಬೋದು ಏನೋ ಇದೇ ತರಗ. ಅಲ್ಲ, ನಾನು ಹೇಳೋದು ಡಿ.ಕೆ. ಶಿವಕುಮಾರ್ ಸಾಹೇಬ್ರಗ, ಇದೇ ತರ ಆಡ್ಕೊಂಡು ಮತ್ತೆ ಜನಗಳಿಗೆ ಇನ್ನೇನು ಹೆಲ್ಪ್ ಮಾಡ್ತೀರಿ? ಮಾತೆತ್ರ ಬಿಡದಿ ಹೋರಾಟ. ಮಾನ್ಯ ಮುಖ್ಯಮಂತ್ರಿಗಳು ಬಂದು ಬರೀ ಬಿಡದಲ್ಲೇ ನಿಂತ್ಕೊಂಡ್ರ ಜನಸಾಮಾನ್ಯರಿಗೆ ನ್ಯಾಯ ಎಲ್ಲಿ ಕೊಡ್ತೀರಿ? ಅಮ್ಮ? ದೇಶದಲ್ಲಿ ಊರಲ್ಲಿ ಗ್ರಾಮಲ್ಲಿ ಕಳ್ಳರು ಹೆಚ್ಕೊಂಡ್ರು, ಕಾಕಡ ಹೆಚ್ಕೊಂಡ್ರು, ಕೊಳಗಾರ ಹೆಚ್ಕೊಂಡ್ರು, ರೇಪಿಸ್ಟ್ ಹೆಚ್ಕೊಂಡ್ರು. ಯಾಕೆ ಹೇಳಿ? ನೀವು ಮಾಡೋ ಕೆಲಸನ ಕರೆಕ್ಟ್ ಮಾಡ್ತಾ ಇಲ್ಲ, ಅಭಿವೃದ್ಧಿಗಳನ್ನ ಜನಕ್ಕ ಇಲ್ಲಿ ಬಂದು ನಮ್ಮ ಜನಗಳ ಹತ್ರ ಸಾಯ್ತಾ ಇದ್ದಾರಲ್ಲ, ಜನಗಳು ಎಲ್ಲೋ ಬೇಕು. ನೀವು ನ್ಯಾಯ ಕೊಡೋ ಅಧಿಕಾರಿ, ನ್ಯಾಯ ಕೊಡೋ ಮುಖ್ಯವಾದ ಅಧಿಕಾರಿ ನೀನು. ಯಾತಕ್ಕೆಪ್ಪ ಮಾನ್ಯ ಡಿ.ಕೆ. ಶಿವಕುಮಾರ್ ಈ ತರ ಜನಗಳ ಪ್ರಾಣ ತಿಂತೀರಿ? ದಯವಿಟ್ಟು ಇದು ಬಿಟ್ಬಿಡಿ. ಇದು ಬಿಟ್ರೆ ಒಳ್ಳೇದು, ಬಹಳ ಒಳ್ಳೇದು. 2028 ಇನ್ 3 ತಿಂಗಳಿಗಾರು ನಿಮ್ ಬರಲ್ಲ. ಬರದೇ JDS, ಬರದೇ ನಮ್ಮ ಮಾನ್ಯ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ HDK ಅವರೇ ಮುಖ್ಯಮಂತ್ರಿ ಆಗೋದು. ನಿಜ ಹೇಳ್ತಿದ್ದೀನಿ, ಕೇಳಿ. ಹೇಳ್ಬೋದು ಅಮ್ಮ ಯಾರು ಹೇಳ್ಬಿಟ್ರು ಅಂತ ಹೇಳ್ತಿದ್ದೀನಿ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ ಕಿವಿ ಕೊಟ್ಟು ಕೇಳ್ಕೊಳ್ಳಿ. ನೀವು ಇದೇ ತರ ಆಡ್ಕೋರು 3 ತಿಂಗಳಲ್ಲಿ ಮಸ್ಮಣ್ಣಾಗಿ ಕಾಂಗ್ರೆಸ್ ಗಿಡಗ ಪೆಟ್ರೋಲ್ ಹಾಕಿ ಸುಟ್ಟು ಮಸ್ಮಣ್ಣು ಮಾಡಿ ಬಿಸಾಕ್ತಾರೆ. ಎರಡನೇದು JDS ಮತ್ತೆ BJP ಮೈತ್ರಿ ಆಗಿ ಇವ್ರೊಬ್ರು ಒಬ್ರು ದೇಶ ಆಳ್ತಾರ ಕಣ್ರಿ. ಇದು ಸತ್ಯ. ನೀವೇನಾರು 2028 ನಾನೇ ಇರ್ಬೇಕು ದೋರೆ ಅಂದ್ರ ರೈತರ ಕೆಣಕ್ ಬೇಡ. ಈಗ ನೀವ್ ಹೇಳ್ತಾ ಇದ್ದೀರಾ ಅವರೇ ಇರ್ಬೇಕಂತ. ಇದು ಕನಸು, ಟೌನ್ಶಿಪ್ ಮಾಡೋ ಕನಸು ಕುಮಾರಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಇದು ನನ್ ಕನಸಲ್ಲ, ಕುಮಾರಸ್ವಾಮಿ ಅವ್ರ ಕನಸು. ಅದನ್ನ ನಾನು ನೇತೃತ್ವ ಇದ್ದೀನಿ ಅಂತ ಅಲ್ಲವಾ? ಒಬ್ಬ ಯಾರೋ ಒಬ್ರು ನಮ್ಗೆ ಮಾನ್ಯ ಕೇಂದ್ರ ಸಚಿವರ ಬಗ್ಗೆ ಮಾತಾಡೋದಲ್ಲ. ಏನ್ ಅವ್ರು ಬಂದಿರು ಗೊತ್ತಿಲ್ಲದೆ ಬಂದ್ಬಿಟ್ಟಿದ್ರು. ಯಾವಾಗ ರೈತರ ತರದ್ರು ಬಂದ್ರ ಮೇಡಮ್? ಯಾಕೆ ಇವ್ರು ಪದೇ ಕೆಣಕ್ತಾರೆ? ಯಾಕೆ ನಮ್ಮ ಇವ್ರನ್ನ HD ಕುಮಾರಸ್ವಾಮಿ ಅವ್ರನ್ನ ಕೆಣಕ್ತಿರ್ತೀರಿ? ಯಾಕೆ ಕೆಣಕ್ತಿರ್ರಿ? ಅವ್ರು ಬಂದ್ರು ಹೋದ್ರು ಅಷ್ಟೇನೆ. ಹಂಗಂದ್ಬಿಟ್ಟು ನೀನ್ ಮಾಡಿದ್ಯಾ, ನಾನ್ ಮಾಡ್ತೀನಿ, ನೀನ್ ಮಾಡಿದೆ ಒಬ್ಬ ತಪ್ಪಡ್ರಿ ನೀನು ಮಾಡ್ತೀಯಪ್ಪ. ಅದೇನು ಹೇಳ್ತಾರಲ್ಲ, ಹಂಗ ಯಾವತ್ತು ಬುದ್ಧಿ ಕಲಿ. ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸಿ ಬೆಂಗಳೂರಲ್ಲಿ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಾ. ಏನು ರೋಡ್ ಎಲ್ಲ ದೊಡ್ಡದು ಮಾಡ್ತಾ ಇದ್ದೀರಾ, ಫುಟ್ಪಾತ್ ತೆರವು ಮಾಡ್ತೀರಾ, SRI ಮಾಡಿದ್ದೀರಾ. ಬಹಳ ಖುಷಿಯಾದ ವಿಷಯ. 1 ಕೋಟಿ ಎಲೆಕ್ಷನ್ ಕಾರ್ಡ್ ನ ಡಿಲೀಟ್ ಮಾಡಿದ್ದೀರಾ. ಯಾವ್ದು ಅನ್ಯಾಯದ್ದು? ಅವೆಲ್ಲ ಲೋಕಲ್, ಅವರೆಲ್ಲ ಕಳ್ಳರು. ಆದರೆ ನನ್ನ ರೈತ ಬಿಡದಿ ನೀವ್ ಯಾವತ್ತು ಕಣಕ್ತಾ ಇದ್ದೀರಾ? ನೀವ್ ಕಾಂಗ್ರೆಸ್ ಪಕ್ಷ ಉದ್ಧಾರ ಆಗಲ್ಲ ಅಂದ್ರೆ ಒಂದೇ ಒಂದ್ ಹೆಣ್ಮಗಳಿಗೆ ಸಚಿವ ಸ್ಥಾನ ಕೊಡ್ತದೊಂದು ಕಾಂಗ್ರೆಸ್ ಪಕ್ಷನೇನ್ರಿ? ಒಂದ್ ಹೆಣ್ಮಗಳಿಗೆ 32% ಕೊಡ್ತೀನಿ ಅಂದ್ಬಿಟ್ಟು ಒಂದ್ ಹೆಣ್ಮಗಳಿಗೆ ಸಚಿವ ಸ್ಥಾನ ಆಗೋದು ಬಂದಿದ್ದ ನೀವು ಪಟ್ಟಿಲಿದ್ದ ಕಿತ್ತಾಕಿದಾರೆಲ್ಲ. ಇನ್ನೆಷ್ಟರ ಮಟ್ಟಿಗೆ ನೀವು ಮುಖ್ಯಮಂತ್ರಿಗಳು ಸ್ವಾಮಿ ಡಿ.ಕೆ. ಸ್ವಾಮಿ? ಒಂದೇ ಒಂದ್ ಹೆಣ್ಮಗಳು ಕೂಗಲಿಲ್ಲ. ಪ್ರಮಾಣ ವಚನ ಮಾಡೋರ್ಗ ಕನ್ನಡನೇ ಬರಲ್ಲ. ಕನ್ನಡ ಪದದ ಅರ್ಥ ಗೊತ್ತಿಲ್ಲರೆಲ್ಲ ಸಚಿವ ಮಾಡ್ಕೊಂಡಿದ್ರಿ. ಜೈಲ್ಗೆ ಹೋದವ್ರನ್ನೆಲ್ಲ ಸಚಿವ ಮಾಡ್ಕೊಂಡಿದ್ದೀರಿ. ವಯಸ್ಸಾದವ್ರೆಲ್ಲ ಸಚಿವರು ಮಾಡ್ಕೊಂಡಿದ್ದೀರಿ. ನಿಮ್ಗೆ ಅಮಾನ ಮರದಿದ್ರ ಕಾಂಗ್ರೆಸ್ ಪಕ್ಷ ಒಂದು ಪಕ್ಷ ರಾಜೀನಾಮೆ ಕೊಟ್ಬಿಟ್ಟು ತನ್ಗ ಡೆಲ್ಲಿಯೋ ಪಾರಿಂಗೋ ಸುತ್ಕ ಬನ್ನಿ, ದೇಶ ಮುಳುಗ್ತಾದ. ಗ್ಯಾರಂಟಿ ಯೋಜನೆ ಮೂಲಕ ಹೆಣ್ಮಕ್ಳಿಗೆ ಸಹಾಯ ಮಾಡೋರಲ್ಲ. ಅಯ್ಯಯ್ಯೋ, ಗ್ಯಾರಂಟಿ ಯೋಜನೆ ಒಂದೇ ಒಂದು. ನಾನು ಈಗ ಬಸ್ಸಲ್ಲಿ ಬಂದೆ ಫ್ರೀ ತಪ್ಪ. ಅದು ಬಿಟ್ರೆ ಇನ್ನೆಲ್ಲ ಗಂಡ್ಸದ್ ಮುಂಡ ದುಡ್ಡು ಬರ್ತಾ ಇಲ್ಲ. ಹೆಣ್ಮಕ್ಳಿಗೆ ಗಂಡ್ಸದ್ ಮುಂಡ ದುಡ್ಡು ಹೊಂಟಾಯ್ತು, ಅಕ್ಕಿನೂ ಹೊಂಟಾಯ್ತು, ರಾಗಿನೂ ಹೊಂಟಾಯ್ತು, ಎಲ್ಲ ಹೊಂಟಾಯ್ತು. ಇನ್ನು ಕರೆಂಟ್ನವ್ರಿಗೆ ಕಮರ್ಷಿಯಲ್ ಜಾಗ ದೊಡ್ಡ ಬಿಲ್ಡಿಂಗ್ ಇರೋರಿಗೆಲ್ಲ ಟ್ಯಾಕ್ಸ್ ಹಾಕೋದ್ ಜಡಿತಾವ್ರೆ. ಯಾವ್ದು ಗ್ಯಾರಂಟಿ ಇಲ್ಲ. ಎಲ್ಲ ಕಳ್ರು.
ಎಲ್ಲ ಖಜಾನಿ ಖಾಲಿ ಆಗ್ಬಿಟ್ಟೈತೆ. ಭಿಕ್ಷೆ ಎತ್ತವ್ರೆ, ಭಿಕ್ಷಾ ಕಾಂಗ್ರೆಸ್ ಪಕ್ಷ ಅಮ್ಮ ತಾಯಿ ಅಂತವ್ರೆ. ಇದು ಸತ್ಯ ಮೇಡಮ್. ಜನ್ಸಿಗಳಿಗೆ ಹೋಗ್ಬಿಟ್ಟು ದೆಹಲಿಗೆ ಹೋಗಿ ಜಂತರ್ ಮಂತ್ರದಲ್ಲಿ ಕುತ್ಕೊಂಡು ಹೋರಾಟ ಮಾಡಿದ್ರು. ರೈತರ ಪರ ಯಾಕೆ ಹೋರಾಟ ಮಾಡಲ್ಲ ಅಲ್ವಾ? ಇವತ್ತು ಕರೆಕ್ಟ್ ಮೇಡಮ್ ಹೇಳ್ದಾಗೆ ಜಂತರ್ ಮಂತರ್ಗೂ ಹೋರಾಟ ಮಾಡಿದ್ರಲ್ಲ, ಬನ್ನಿ ಇಲ್ಗ ಹೋರಾಟ ಮಾಡೋಣ. ಬಪ್ಪ ಇಲ್ಗ ನೀವು ಪಕ್ಷಕ್ಕೋಸ್ಕರ ಹೋರಾಟ ಮಾಡ. ನೀವೇ ತಂದಿಕ್ಬಿಟ್ಟು ಹೆಣ್ಮಕ್ಳಿಗ ಗಂಡ್ ಮಕ್ಳಿಗ. ಆಮೇಲೆ ವಿದ್ಯಾವಂತರ ಮಧ್ಯ ರೌಡಿಗಳು ಬಿಟ್ಬಿಟ್ರು ಮೇಡಮ್, ರೌಡಿಗಳು ಬಿಟ್ರು. ಆಮೇಲೆ ಫೇಕ್ ಪೊಲೀಸರು ಬಿಟ್ರು. ನೀವು ಎಲ್ಲ ಗಬ್ಬೆ ಬರ್ಸ್ರಿ. ನಾವು ಸುಳ್ಳು ಹೇಳಿದ್ರು ಕ್ಯಾಮ್ರಾ ಸುಳ್ಳು ಹೇಳ್ತದ ಹೇಳಿ? ಕ್ಯಾಮ್ರಾ ಕ್ಯಾಚ್ ಮಾಡಿದೆ, ನಿಮ್ದೇನಂತ ಬೇಳಕ್ಕಳ ಗೊತ್ತಾಗಿದೆ. ಯಾವತ್ತುವೆ ಸತ್ಯನೇ ಸತ್ಯ. ಯಾವ್ದೇ ಕಾರಣಕ್ಕೂ ಬಿಡದಿ ರೈತರು ಸರ್ ಇದೇ ತರ ಗಟ್ಟಿಯಾಗಿ ನಿಂತ್ಕೊಬಿಟ್ರ ಒಂದ್ ಇಂಚು ಕೊಡಕ್ ಆಗಲ್ಲ ಮೇಡಮ್. 517ನೇ ದಿನ ಇವತ್ತು ಪಾಪ ಇಷ್ಟು ಒಟ್ಟು ವಿಸ್ತಾರ ಯಾಕೆ ಅವ್ರಿಗೆ ಬಂಡೆ ಕಲ್ಲು ಏನ್ ಮಾಡ್ತೇವ? ಆ ಕಲ್ಲ ಕರಗ್ಸ ಬಂಡೆ ಇದ್ರ ನಮ್ಮ ರೈತರಿಂದ ಗುಂಡು. ಬಂಡೆ ಕರಗುತ್ತಾ ರೈತರು ಕರಗ್ತಾರ? ರೈತರು ಕರಗಲ್ಲ, ಬಂಡೆನೆ ಕರಗಿಸ್ತೀವಿ ನಾವು. ಮುಖ್ಯಮಂತ್ರಿ ಸೀಟ್ನ ಎಷ್ಟು ಕೊಡ್ಬೇಕು ಕೊಟ್ಬಿಟ್ಟು ತಗತೀವಿ ನಾವೇ. ಯಾಕಂದ್ರೆ ಇನ್ನು ಕರೆಕ್ಟ್ ಇವರು ಸುಸ್ತಾಗ್ಬಿಡ್ತಾರೆ ಹೊರತು ಬಂಡೆ ಕರಗಲ್ಲ. ಏನೇನಿಲ್ಲ, ನಾವು ರೈತರು ಆ ಮುಖ್ಯಮಂತ್ರಿ ಸೀಟ್ ಎಷ್ಟಿದೆ ದುಡ್ಡು ಕೇಳಿ ಕೊಟ್ಬಿಡ್ತೀವಿ. ಆ ಸೀಟ್ಗೆ ರೈತರನ್ನ ಕೂರಿಸ್ತೀವಿ. ಇದೇ ಸತ್ಯ. ನಮ್ಮ ರೈತನೇ ಸಿಎಂ. ಇನ್ನಪ್ಪ ನಮ್ಮ ರೈತನೇ ಸಿಎಂ. ನಿಂದು ಸ್ವಾಮಿ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಒಂದ್ ಹೇಳ್ತೀನಿ, ಒಂದ್ ಹೆಣ್ಮಗಳು ಸಚಿವ ಸ್ಥಾನ ಕೊಡಕ ಯೋಗ್ಯತೆ ಇಲ್ಲದಂತ ಸರ್ಕಾರ ಹೆಣ್ಮಕ್ಳನ್ನ ಬೇಕಾದಕ್ಕೆಲ್ಲ ಸ್ಟ್ರೈಕ್ ಕ್ಯಾನ್ವಾಸ್ ಆಳು ಮೂಳಿಕೆಲ್ಲ ಉಪಯೋಗಿಸ್ಕೊಂಡು ಆ ಹೆಣ್ಮಗಳ ಸಚಿವ ಸ್ಥಾನ ಸಂಪುಟಲ್ಲಿ ಇದ್ರು ಕಿತ್ತಾಕಿ ನೀವು ಹೆಣ್ಮಕ್ಳನ್ನ ಬೇವರ್ಸಿ ಮಾಡಿದಾರೆ. ಎಲ್ಲ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಿದ್ರ ಪಾಪ ಕಿತ್ತಾಕವ್ರೆ. ಇದ್ರಲ್ಲಿ ಸಚಿವ ಸಂಪುಟದಲ್ಲಿ ಹೆಣ್ಮಕ್ಳು ಯಾರು ಮಾತಾಡಲ್ಲ. ಏನ್ ಮಾಡಮೇಲೆ ಬಕೆಟ್ ಆಗ್ಬಿಟ್ಟಾರ, ನಾವೇನು ಮಾಡಕ್ಕಾಗಲ್ಲ. ಈಗ ನಮ್ಮ ನೇರ ವಿಷಯಕ್ಕೆ ಬರ್ಬೇಕು ಅಂತಂದ್ರ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ನಾವು ಯೋಚನೆ ಮಾಡ್ತಾ ಇದೀವಿ. ನಿಮ್ಮ ಸ್ಥಾನಕ್ಕೆ ಎಷ್ಟು ರೈಟ್ ಹೇಳಿದ್ರ ನನ್ನ ರೈತನ ತಗೋ ಕೂರಿಸ್ತೀವಿ. ನೀನು ರಾಜೀನಾಮೆ ಕೊಟ್ಟು ಎಷ್ಟು ದುಡ್ಡು ಕೇಳೋ ನಾವು ಕೊಡ್ತೀವಿ. ಇದು ನಮ್ಮ ರೈತನ ಕೊನೆಯ ಮಾತು. ಏನು ಮಾಡಕ್ಕಾಗಲ್ಲ. ಆ ಸೀಟ್ನ ತಗೊಬಿಡ್ಬೇಕು ನಾವು ದುಡ್ಡು ಕೊಟ್ಟು. ನೀವು ಪಾದಯಾತ್ರೆ ಮಾಡೋ ಮೂಲಕ ಅವ್ರ ಮನಸ್ಸು ಕರಗುತ್ತಾ? ಅಯ್ಯೋ ಎಂತ ಯಾತ್ರೆ ಮಾಡ್ರು ಕರಗಲ್ಲ. ಕರಗಿದ್ರೆ ಸೀಟ್ ತಗೋಬೇಕು, ಕರಗಿಸ್ಬೇಕು ಇಷ್ಟೇ.